ನಮಸ್ಕಾರ, ನಾನು ಸ್ತ್ರೀ. ಇಸ್ತ್ರಿ ಅಲ್ಲ, ನಾ ಪುಟ್ಟಗೋಸಿ. ಸ್ತ್ರೀ, ನಾರಿ, ಆದರ್ಶ ನಾರಿ. ನನ್ನ ರೀ, ಅದು ನಿನ್ನ ಅಪ್ಪನ ಗೂಡಂಗಡಿಯಲ್ಲಿ. ಸೊಸೈಟಿ ನಮ್ಮನ್ನು ಐಡಲ್ ವುಮನ್ ಅಂತ ಡಿಸೈನ್ ಏನೋ ಮಾಡ್ತು, ಆದ್ರೆ ನಮ್ಮ ಪರ್ಮಿಷನ್ ತಗೊಳ್ಳೋದೇ ಮರ್ತೋಯ್ತು. ನಾವು ಸ್ಟ್ರಾಂಗ್ ಇರ್ಬೇಕು, ಆದ್ರೆ ಲೌಡ್ ಇರಬಾರ್ದು. ಎಜುಕೇಶನ್ ಬೇಕು, ಆದ್ರೆ ಒಪಿನಿಯನ್ ಬೇಡ. ನಮ್ಮ ಕಾಲ್ ಮೇಲೆ ನಾವು ನಿಂತ್ರು ಸೊಸೈಟಿಗೆ ತಗ್ಗಿ ಬಗ್ಗಿ ನಡಿಬೇಕು. ಎಷ್ಟೇ ಕೆಲಸದಲ್ಲಿ ಬ್ಯುಸಿ ಇದ್ರು ನಮ್ಮ ಅವೈಲೇಬಿಲಿಟಿ ಮಾತ್ರ 24/7 ಇರ್ಬೇಕು. ಎಷ್ಟೇ ಕಷ್ಟ ಇದ್ರು ಸ್ಮೈಲ್ ಮಾತ್ರ ಹೀಗೆ ಇರ್ಬೇಕು. ಸ್ವಲ್ಪ ಖುಷಿಯಾಗಿರ್ಲಿಕ್ಕೆ ಗೊತ್ತಿಲ್ಲ, ಸೊಸೈಟಿ ಅನ್ಕೊಳ್ತದೆ ಓ ಅವಳ ಲೈಫಲ್ಲಿ ಪ್ರಾಬ್ಲಮ್ಸೇ ಇಲ್ಲ, ಲೈಫ್ ಸೆಟ್. ಸ್ವಲ್ಪ ಸೈಲೆಂಟ್ ಆಗಿದ್ರೆ ಓ ಆಟಿಟ್ಯೂಡ್ ನೋಡ ಅವಳ್ದು. ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಓ ಎಷ್ಟು ಮಾತಾಡ್ತಾಳೆ ವಟ ವಟ ಅಂತ. ನಾವತ್ರೆ ಓವರ್ ರಿಯಾಕ್ಟಿಂಗ್. ಬೇಜಾರು ತೋರಿಸದೆ ಹೋದ್ರೆ ನಮ್ಗೆ ಇಮೋಷನ್ಸೇ ಇಲ್ಲ. ಎಂತ ವರ್ಸಿಟಾಲಿಟಿ. ಇಷ್ಟು ಒಂದು AI ಆಪ್ ಕೂಡ ಮಲ್ಟಿ ಟಾಸ್ಕಿಂಗ್ ಮಾಡುದಿಲ್ಲ. ಆಸ್ ಅ ಡಾಟರ್ ನಾನು ತುಂಬಾ ಪ್ರೇಷಿಯಸ್ ಆಗಿದ್ದೆ. ಎಲ್ಲಿ ತನಕ ನಾನು ನನ್ನ ಒಪಿನಿಯನ್ಸ್ ಹೇಳಲಿಲ್ಲ. ಆಸ್ ಅ ವೈಫ್ ಎಷ್ಟೇ ಕಷ್ಟ ಆಗ್ಲಿ ಏನೇ ಆಗ್ಲಿ ಎಲ್ಲಾರನ್ನು ಅರ್ಥ ಮಾಡಿಕೊಂಡು ಸುಧಾರಿಸಿಕೊಂಡು ಹೋಗಬೇಕು. ಆಸ್ ಅ ಮದರ್ ಮಕ್ಕಳು ಮಾಡುದ್ರಿಂದ ಹಿಡಿದು ಮಕ್ಕಳನ್ನು ಬೆಳೆಸಿ ದಡ ಸೇರಿಸೋ ತನಕ ನಾವೇ ರೆಸ್ಪಾನ್ಸಿಬಲ್. ಮಕ್ಕಳ ಮಾರ್ಕ್ಸ್, ಮ್ಯಾನರ್ಸ್, ಫ್ಯೂಚರ್, ಮೆಂಟಲ್ ಹೆಲ್ತ್ ಎಲ್ಲಿ ತನಕ ಅಂತಂದ್ರೆ ಅವರ ಕರ್ಮ ಕೂಡ ನಮ್ಮ ತಲೆ ಮೇಲೆ. ಅಂಡ್ ಸೊಸೈಟಿ, ಸೊಸೈಟಿ ಲವ್ಸ್ ಮೀ. ಎಲ್ಲಿ ತನಕ ನಾನು ಅವರು ಮಾಡಿದಂತಹ ಇಮ್ಯಾಜಿನರಿ ಪೆಟ್ಟಿಗೆ ಒಳಗೆ ಫಿಟ್ ಆಗ್ತೇನೋ ಅಲ್ಲಿ ತನಕ ನಾನಂದ್ರೆ ತುಂಬಾ ಇಷ್ಟ. ಒಂದು ಕಾಲು ಜಸ್ಟ್ ಹೊರಗಿಟ್ಟೆ ಅನ್ಕೊಳ್ಳಿ, ಶಿ ಚೇಂಜ್ಡ್ ಅಂತ ಹೇಳ್ತಾರೆ. ಅದು ಫೋಟೋದಲ್ಲಿ ಗಲೀಜಿ ಕಾಣ್ತದೆ. ಮೈ ತುಂಬಾ ನೆಗೆಟಿವಿಟಿ ತುಂಬಿಕೊಂಡಿರುವಂತಹ ಮನುಷ್ಯ ಲೈವ್ ನೋಡ್ಲಿಕ್ಕೆ ಸಹ ಸತ್ತ ಹೆಣದಾಗೇ ಕಾಣುದು ನಿನ್ನಾಗೆ. ಅಲ್ಲ, ನಾನೊಂದು ನಿಜ ಹೇಳಿದು. ಓ ಆಗ ನಿನ್ನ ನಿಜ ಓದೋದು. ಆ ಮುಖ ಎಲ್ಲ ಗುಂಡಿ ಗುಂಡಿಯಾಗಿ ಈ ಮಾರ್ಗದಲ್ಲಿ ಪಾಟ್ ಹೋಲ್ಸ್ ಇರ್ತದೆ ನೋಡು, ಹಾಗೆ ಉಂಟಲ್ಲ. ಲೈಫಲ್ಲಿ ಟ್ರಾಫಿಕ್ ಇದ್ರೆ ಮಾತ್ರ ಹಾಗೆ ಆಗುದು. ನಿನ್ನದು ಯೂಸೇ ಆಗದಾಗೆ ಕಾಣ್ತದೆ. ನೋವಾಗ್ತದ ಅಂತಲ್ಲ. ಮ್ಯಾನರ್ಲೆಸ್ ಅಂತ ಟೈಟಲ್ ಹೊತ್ತುಕೊಂಡು ಬದುಕುವುದಕ್ಕಿಂತ ಎಷ್ಟೋ ಬೆಟರ್. ನಿನ್ಗೆ ಎಂಬ್ಯಾರಿಸ್ ಆಗುದಿಲ್ವಾ? ಮುಂಚೆ ಆಗ್ತಿತ್ತು, ಮತ್ತೆ ನಿನ್ನಂತವರನ್ನೆಲ್ಲ ನೋಡಿ ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಯ್ತು. ಆ ಮುಖ ಒಂದು ಸರಿ ಮಾಡು ನಿಂದು, ನಿನ್ನ ಮಾನಸಿಕ ರೋಗ ಒಂದು ಸರಿ ಮಾಡು ನೀನು. ನಿನ್ನ ಮುಖ ನೋಡ್ಲಿಕ್ಕೆ ನಂಗೆ ತುಂಬಾ ಹಿಂಸೆ ಆಗ್ತದೆ. ಫೀಲಿಂಗ್ ಈಸ್ ಮ್ಯೂಚುವಲ್. ನಿನ್ನ ಮಾತು, ನಿನ್ನ ನಡೆ ನೋಡಿ, ನಿನ್ನ ವ್ಯಕ್ತಿತ್ವ ನೋಡುವಾಗ ನನ್ಗೆ ಸಹ ಹಿಂಸೆ ಆಗುದು. ಹೇ, ನಾನು ಜೋಕ್ ಮಾಡಿದ. ಓ ಜೋಕಾ? ಆಕ್ನಿ ಟೆಂಪರರಿ ಬ್ರೋ, ಆದ್ರೆ ನಿಮ್ಮ ಪರ್ಸನಾಲಿಟಿ, ನಿಮ್ಮ ಬಿಹೇವಿಯರ್ ಉಂಟಲ್ಲ, ಅದು ಪರ್ಮನೆಂಟ್ ರೆಡ್ ಫ್ಲಾಗ್. ಸೊ ನಿಮ್ಮ ಸರೌಂಡಿಂಗ್ ಅಲ್ಲಿ ಯಾರಿಗಾದ್ರೂ ಪಿಂಪಲ್ಸ್ ಇದ್ರೆ ಅವರ ಹತ್ರ ಹೋಗಿ ಚುಚ್ಚು ಮಾತಾಡಬೇಡಿ. ಡೋಂಟ್ ಡೂ ದಟ್. ಬಿ ನೈಸ್ ಟು ದೆಮ್. ಇಟ್ಸ್ ಓಕೆ, ಇಟ್ಸ್ ಹ್ಯೂಮನ್. ದೇವರು ಕೊಟ್ಟದು, ಅವ್ರು ಬೇಕು ಬೇಕು ಅಂತ ಹೇಳಿ ಕೇಳಿ ಪಡ್ಕೊಂಡದಲ್ಲ. ಬಿಗ್ ಬಾಸ್, ಬಿಗ್ ಬಾಸ್, ಬಿಗ್ ಬಾಸ್ ಅದು ಯಾರು ನೋಡ್ತಾರೆ? ನನ್ಗೆ ಕೇಳಲಿಕ್ಕೆ ಪುರ್ಸೋದಿಲ್ಲ. ಬಿಗ್ ಬಾಸ್ ಅಂತೆ, ಬಿಗ್ ಬಾಸ್ ಅಂತ ಹೇಳ್ತಿದ್ದ ನಾನು ಈಗ ಬಿಗ್ ಬಾಸ್ ನೋಡದೆ ಮಲಗುವ ಸೀನೇ ಇಲ್ಲ. ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಜಗಳ ಮಾಡ್ತಾನೇ ಇರ್ತಾರೆ. ಆ ಜಗಳ ನೋಡ್ಲಿಕ್ಕೆ ದೇವರಾಣೆ ನನ್ನಿಂದ ಪುರ್ಸೋತಿಲ್ಲ ಅಂತ ಹೇಳ್ತಿದ್ದ ನಾನು ಈಗ ಒಂದು ದಿವಸ ಅವರ ಜಗಳ ಆಡದಿದ್ರೆ ನನ್ಗೆ ನೆಮ್ಮದಿ ಇಲ್ಲ. ಒಂದು ದಿವಸ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡ್ತಾ ಇರ್ಬೇಕಾದ್ರೆ ಬಿಗ್ ಬಾಸ್ ಇದ್ದು ವಿಡಿಯೋ ಬಂತು. ಅದು ನೋಡಿದ್ದು. ಆಮೇಲೆ ನಾನು ಪಾರ್ಟ್ ಟೈಮ್ ಆಸ್ಟ್ರಾಲಜರ್, ಫುಲ್ ಟೈಮ್ ಡಿಟೆಕ್ಟಿವ್, ಇಮೋಷನಲ್ ಡ್ಯಾಮೇಜ್ ಸ್ಪೆಷಲಿಸ್ಟ್ ಆಗಿ ಬಿಟ್ಟಿದ್ದೇನೆ. ಬಿಗ್ ಬಾಸ್ ಫಸ್ಟ್ ಎಪಿಸೋಡಿಗೆ ನನ್ನ ಆಟಿಟ್ಯೂಡ್ ಸ್ವಲ್ಪ ಈ ರೀತಿ ಇತ್ತು. ನಂಗೆ ಈ ಡ್ರಾಮಾದಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲಪ್ಪ. ಒಂದು ವಾರ ಆಗ್ತಾ ಆಗ್ತಾ ಅವ ಯಾಕೆ ಹಾಗೆ ಹೇಳಿದ, ಅವಳಿಗೆ ಎಂತ ಆಗ್ತಾ ಉಂಟಲ್ಲಿ. 2 ವಾರ ಆಗ್ತಾ ಬಿಗ್ ಬಾಸ್ ಮನೆ ಒಳಗಿನ ಜಗಳ ನೋಡಿ ನನ್ನ ಒಳಗಿನ ಫೆಮಿನಿಸ್ಟ್ ಹೊರಗೆ ಬಂದು ಕಿರಿಚ್ತಾ ಉಂಟು. ನನ್ನ ಪ್ರೊಫೈಲ್ ಇದು ಆಕ್ಟಿವಿಟಿ ಫಾಲೋ ಮಾಡುದು ಬಿಟ್ಟು ನಾನು ಬಿಗ್ ಬಾಸ್ ಪ್ರೊಫೈಲಿಗೆ ಹೋಗಿ ಅಲ್ಲಿ ಎಂತ ನಾಟಕ ನಡೀತಾ ಉಂಟು ಅಂತ ನೋಡ್ಲಿಕ್ಕೆ ಕೂತಿದ್ದೇನೆ. ನೋಡಿ, ಲೈವ್ ಟೆಲಿಕಾಸ್ಟ್ ಆಗುವಾಗ ಅವರಲ್ಲಿ ಊಟ ಮಾಡುದನ್ನು ನೋಡಿ ನಾನು ಇಲ್ಲಿಂದ ಚಿಂತೆ ಮಾಡುದು. 4 ಗಂಟೆ ಆಯ್ತು, ಇವರದ್ದು ಇನ್ನೂ ಊಟ ಆಗ್ಲಿಲ್ವಾ? ಅವಸ್ಥೆ ನೋಡಿ ನನ್ಗೆ ಯಾವುದಕ್ಕೂ ಪುರ್ಸೋತಿಲ್ಲ ಅಂತ ಹೇಳ್ತಿದ್ದ ನಾನು ಈಗ 24 hours ಲೈವ್ ಹಾಕಿ ಕೂತಿದ್ದೇನೆ. ಅದು ಸಾಕಾಗ್ಲಿಲ್ಲ ಅಂತ ಡೈಲಿ ಎಪಿಸೋಡ್ಸ್ ಮಿಸ್ ಮಾಡುದಿಲ್ಲ ಮರೆ.
ಬಿಗ್ ಬಾಸ್ ಮನೆ ಜಗಳ ನೋಡಿ ನಾನು ಟಿವಿಗೆ ಹೋಗ್ತಾ ಇದ್ದೇನೆ ಏ ಅಂತ ಮತ್ತೆ ರಿಯಲೈಸ್ ಆಗ್ತದೆ, ಅಯ್ಯೋ ಇದು ಟಿವಿ ಅಲ್ಲ ಮರ, ನಾನೆಂತ ಹೀಗೆ ಹುಚ್ಚರಾಗೆ ಮಾಡ್ತಾ ಇದ್ದೇನೆ ಅಂತ ಹೇಳಿ.